ಆತ್ಮೀಯ ಮಾಧ್ಯಮದ ನನ್ನ ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ ಗಡಿನಾಡು ಬೆಳಗಾವಿ, ನಾನು 73ನೇ ಇಸ್ವಿಲೇ ಬಂದಿದ್ದೆ. ಚಂದ್ರಿಗೆ ಹುಟ್ಟಿದ್ರೆ ಇಲ್ವೋ ಗೊತ್ತಿಲ್ಲ. 73 ದೊಡ್ಡ ಮೈದಾನ, ಏನು ಹೆಸರು ಹೇಳ್ತಾರೆ ಅದಕ್ಕೆ ಮೈದಾನಕ್ಕೆ? ಗಾಂಧಿ ಮೈದಾನ ಇಲ್ಲ 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 ಸರ್ದಾರ್ ಮೈದಾನ, ಶಿಪೇಟ್ ಮೈದಾನ ಇತ್ತು. ಸರ್ದಾರ್ ಹೈಸ್ಕೂಲ್ ಮೈದಾನ, ಸರ್ದಾರ್ ಹೈಸ್ಕೂಲ್ ಮೈದಾನ. ಇನ್ನೊಂದು ಆಯ್ತಾ? ಲಿಂಗರಾಜ್ ಮೈದಾನದಲ್ಲಿ ಸುಮಾರು ಆ ಕಾಲದಲ್ಲಿ 67ರ ದಶಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 10,000 ಜನ ಆವತ್ತಿದ್ರು ಲಿಂಗರಾಜ ಕಾಲ ಮೈದಾನದಲ್ಲಿ. ಭಾಷಣ ಮಾಡಿ ನಾನು ಕರ್ಕೊಂಬಂದಿದ್ದವ್ರು ಯಾರು ಅಂದರೆ ಸಿದ್ದನಗೌಡ ಪಾಟೀಲರು, ಜೋಶಿ, ತೋಪಣ್ಣ. ಈ 3 ಜನ ಭಾರಿ ಆ ಕಾಲದಲ್ಲಿ ಅವರು ದೊಡ್ಡ ಅದ್ಭುತವಾದ ಶಕ್ತಿ. ಬೆಳಗಾವಿಗೆ ಅವರ ಅಪಾರವಾದ ಶಕ್ತಿ. ಅವ್ರ ಸ್ಮಾರಕ ಆಗಬೇಕಿಲ್ಲಿ, ಇಲ್ಲಿನ ಎಲ್ಲಾದರೂ ಆಗಲಿ ಆ ಜನ ಮಾಡಿದಂಥ ಕೆಲಸ ಇವತ್ತು ಅವ್ರನ್ನ ಕಣ್ಮುಂದೆ ನೋಡಿದ ಖುಷಿಯಾಗುತ್ತೆ. ಆವತ್ತೇನಾಯಿತು ಅಂತಂದರೆ ಒಂದೇ ಒಂದು ಮಾತು ನನ್ನ ಭಾಷಣದಲ್ಲಿ, ಇದು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅವತ್ತು ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಬಿಟ್ಟು ಯಾವ ಭಾಷೆ ಇರக்கூಡದು ಅಂತ ಸುಮಾರು ಸಂಜೆ 7:15 ಗಂಟೆಗೆ ನಾನು ಹೇಳಿದೆ. 8:15 ಗಂಟೆಗೆ ಬೀದಿಯಲ್ಲಿ ನುಗ್ಗಿ ಎಲ್ಲ ನಾಮಫಲಕ ಕಿತ್ತಾಕಿದ್ರು. ನಾವು ಇಳ್ಕೊಂಡಿದ್ದು ಹೋಟ್ಲಿಗೆ ಬಂದು ಕಲ್ಲೊಡೆದ್ರು. ಅದು ನಾವು ತಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದು. ಅದಾದಮೇಲೆ ಸಿದ್ದನಗೌಡ ಬಂದು, ಸರ್ ಇಲ್ಲಿಂದ ಹುಬ್ಳಿ ಹೊರಟೋಗೋಣ ಅಂತೇಳಿ. ಆ ಕಾಲದಿಂದಲೂ ನನಗೆ ಬೆಳಗಾವಿ ಬಗ್ಗೆ ಭಾಳ ಪ್ರೀತಿ. ಅದೊಂದೇ ಅಲ್ಲ, ಬೆಳಗಾವಿ ಮಾಧ್ಯಮದವರು ಅಂದಿನಿಂದ ಇಂದಿನವರೆಗೆ ಬೆಳಗಾವಿ ನಮ್ಮ ಆತ್ಮ ಅಂಥೇಳಿ ಪ್ರೀತಿಯಿಂದ ಅಭಿಮಾನದಿಂದ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಧಿಕಾರಿಗಳಲ್ಲೂ ಬಹುತೇಕ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ, ಕೆಟ್ಟ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಇಷ್ಟೆಲ್ಲ ಬೆಳಗಾವಿ ಈ ಪರಿಸ್ಥಿತಿ ಬರಬೇಕಾದ್ರೆ ನಮ್ಮ ಅತ್ಯಂತ ನೀಚ ರಾಜಕಾರಣಿಗಳು, ಅವ್ರು ಯಾವ ಪಾರ್ಟಿಯವರಾಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಜನತಾ ಆಗಿರಲಿ, BJP, ಅವರು ಬೇಕಾಗಿರೋದು ಅಧಿಕಾರದ ದಾಹ. ಇಲ್ಲಿ ಕನ್ನಡ ಉಳಿದಿದ್ದರೆ, ಕನ್ನಡ ಬೆಳೆದಿದ್ದರೆ ನಮ್ಮ ಹೋರಾಟಗಾರರಿಂದ, ಚಳುವಳಿಗಾರರಿಂದ, ಕನ್ನಡ ಚಳುವಳಿಗಾರರಿಂದ ಸುಮಾರು ಇವತ್ತು ಭಾಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡ್ತಾಯಿದ್ವಿ. ಸುಮಾರು 29ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ತಾವೇನು ಸೇರಿದ್ದೀರಿ. ನಿಜಕ್ಕೂ ಇದು ಮುಂದಿನ ಸೂಚನೆ. ಬೆಳಗಾವಿಯಿಂದ ಒಂದು ಹೊಸ ಕ್ರಾಂತಿ ಆರಂಭ ಆಗುತ್ತೆ. ಹೊಸ ಕ್ರಾಂತಿಗೆ ಇದೊಂದು ದಿಕ್ಕು, ಹೊಸ ಕ್ರಾಂತಿ ಕಹಳೆ. ಇವತ್ತು ಹೇಳ್ತಾ ಇದ್ದೀರಿ, ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಆಗ ನಿಮ್ಮ ಕತೆ ನೋಡಿ, ನಾನು ನಿನ್ನೆ ಕೂತ್ಕೊಂಡು ತಮಗೆ ಇದೊಂದು ಕನಸು ಅಂದರೆ ಮನಸ್ಸಿನಲ್ಲಿ ಹೇಳ್ತಾ ಇದ್ದೆ. ಬರುವಾಗ ಬೆಳಗಾವಿಯಲ್ಲಿರ್ತಕ್ಕಂಥ ಪ್ರತಿ ಕನ್ನಡ ಪರ ಸಂಘಟನೆಗಳಿಗೆ ಈ ವಿಧಾನಸೌಧದಲ್ಲಿ ಅದ್ಭುತವಾದಂಥ ಒಂದೊಂದು ಕೊಠಡಿ ಕೊಡಬೇಕು. ಅದರ ಮುಂದೆ ಅವರ ಹೆಸರು ಹಾಕಬೇಕು. ಅದೊಂದೇ ಅಲ್ಲ, ಆ ಕನ್ನಡ ಪರ ಸಂಘಟನೆಗಳಿಗೆ ವರ್ಷಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿ ಅನುದಾನ ಅವರು ಓಡಾಡಿ ಖರ್ಚು ಮಾಡೋದಕ್ಕೆ ನಾನು ಯೋಚನೆ ಮಾಡೋದು. ಗೋವಿಂದು ಇವತ್ತು ವರ್ಷಕ್ಕೆ 1 ಕೋಟಿ ರೂಪಾಯಿ ಓಡಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಇದಕ್ಕೆ ವರ್ಷಕ್ಕೆ 1 ಕೋಟಿ. ಪ್ರೆಸ್ ಕ್ಲಬ್ಗೆ 5 ಕೋಟಿ ಒಂದು ವರ್ಷಕ್ಕೆ ಪ್ರೆಸ್ ಕ್ಲಬ್ಗೆ.
ಬೆಳವಣಿಗೆ, ಈ ನಾಡನ್ನು ಬೆಳೆಸ್ತಕ್ಕಂಥ ಪರಿಸ್ಥಿತಿ ಇವ್ರಿಗೆ ಇದು ಯಾವಾಗ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಮುಖ್ಯಮಂತ್ರಿ ಆದರೆ ಆಗತ್ತೆ ಇದು ಆಯಿತಾ. ಅದಕ್ಕೆ ನಾನು ಹೇಳ್ತೀನಿ, ನಿಜ ನಾನು ಮುಂದೆ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ ಆಗೋದು ಆ ವಿಚಾರ ಬೇರೆ. ನೋಡಿ ಇವರೆಲ್ಲ ಮಂತ್ರಿಗಳು, ಇವ್ರನ್ನೂ ನಮ್ಮ ಜೊತೆ ಸೇರ್ಕೊಂಡು ಇವ್ರಿಗೂ ಮಂತ್ರಿ, ಗೋವಿಂದರು ಮಂತ್ರಿ, ನಮ್ಮ ದೇವ್ ಮಂತ್ರಿ ಮತ್ತು ರೈತ ಮುಖಂಡರುಗಳೆಲ್ಲ ಬಂದಿದ್ದಾರೆ ಹುಬ್ಳಿ ಧಾರವಾಡಲ್ಲಿ. ಅವ್ರು ಯಾರಿಗೆ ಹೇಳ್ತಾರೆ ಇವ್ರಿಗಂತೂ ಕೊಡ್ತೀವಿ, ಯಾಕೆಂದರೆ ಇದೊಂದು ಆದರ್ಶವಾಗಿರ್ತಾರೆ. ಯಾಕೆ ಹೇಳ್ತು ಪತ್ರಿಕಾ ಮಿತ್ರರ ಪರವಾಗಿ, ಅದರಲ್ಲೂ ಬೆಳಗಾವಿಯ ಪರವಾಗಿ ಕ್ಯಾಬಿನೆಟ್ ಕೊಡ್ತೀವಿ, ದಯಮಾಡಿ ಕೊಡ್ತೀವಿ. ನನ್ನ ಮುಖ್ಯಮಂತ್ರಿ ಆಗ್ತೀನಿ, ಎದುರುಬೇಡಿ ಕಂತ ಕೊಡ್ತೀನಿ ನಾನು, ಅದರಲ್ಲಿ ಅನುಮಾನ ಪಡಬೇಡಿ. ಗೊತ್ತು ನನಗೆ, ಏನು ತಿಳ್ಕೊಂಡಿದ್ದೀನಿ ನೀನು. ಇಲ್ಲೊಂದು ಮಹಾನಗರ ಪಾಲಿಕೆ, ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈ ಪಾಲಿಕೆ ಎಲ್ಲಿದೆ, ಯಾವ ಜಾಗದಲ್ಲಿ, ಯಾವ ಭೂಮಿಯಲ್ಲಿ? ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು ಪಾಲಿಕೆ. ನಿಮಗೆ ಅವಕಾಶ ಕೊಟ್ಟಿದ್ದೀನಿ, ಒಂದೇ ಒಂದು ವಾರ, ಇವತ್ತಿನಿಂದ ಒಂದು ವಾರ, ಎಷ್ಟು ತಾರೀಕು ಆಗುತ್ತೆ ಒಂದು ವಾರಕ್ಕೆ? ವಾರ ಇವತ್ತಿಂದ ಜೂನ್ 2ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿದ್ದೀವಿ. 2ನೇ ತಾರೀಕಿನೊಳಗಾಗಿ ಅವರು ನಾಮಫಲಕ ಹೊರಗಾಕಿ ಒಳಗೆ ನಿರ್ಣಯ ಮಾಡಬೇಕು. ಇದು ಅವ್ರು ಮಾಡದೇ ಇದ್ದರೂ ಇದು ಕರ್ನಾಟಕ, ಅವ್ರ ಅಪ್ಪಂದಲ್ಲ, ಕರ್ನಾಟಕ ಇದು, ಆ ವಿಚಾರ ಬೇರೆ. ಆದರೆ ಅವರು ಯಾವ ಪಾರ್ಟಿಯವರಾಗಿರಲಿ ಗಂಭೀರವಾಗಿ ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದ ನೆಲ, ಇದು ಕರ್ನಾಟಕದ ಅವಿಭಾಜ್ಯ ಅಂಗ, ಮಹಾಜನ್ ವರದಿ ಜಾರಿ ಆಗಲೇಬೇಕು. ಇದು ಹೇಳಬೇಕು, ಒಪ್ಪಿಗೆ ನಿರ್ಣಯ ಮಾಡಬೇಕು. ಮಾಡಲಿಲ್ಲ ಕ್ರಾಂತಿ ಆಗುತ್ತೆ. ಬೆಳಗಾವಿಯಲ್ಲಿ ಕಂದರಿಯದಂಥ ಕ್ರಾಂತಿ ಆಗುತ್ತೆ. ನಾವು 4ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೇವೆ. ತಾವೆಲ್ಲರೂ ಬರಬೇಕು. ಇದರಲ್ಲಿ ಎಲ್ಲರೂ ದಯಮಾಡಿ ಏನೇ ಆದರೂ ಬರಬೇಕು. ಮತ್ತು ರೈತ ಸಂಘದವ್ರು ತಾವು ಬಂದಿದ್ದೀರಿ, ನೀವು ಸಾವಿರಾರು ಜನ ಸೇರಬೇಕು, ಹೋರಾಟಕ್ಕೆ ನಿಲ್ಲಬೇಕು. ಮಂಗಳವಾರ ಗಡುವು ಕೊಟ್ಟಿದ್ದೇವೆ, ಗಡುವು. ನಾವು 4ನೇ ತಾರೀಕು ತೀರ್ಮಾನ ತಗೊಳ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕಕ್ಕೆ, ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕ ಬಂದ್ ಕೊಡ್ತೀವಿ. ನಿಮ್ಗೆ ಹೇಳೋದಾದರೆ ಬೆಳಗಾವಿಯಿಂದಲೇ ಕ್ರಾಂತಿ, ಬೆಳಗಾವಿಯಿಂದಲೇ ಕ್ರಾಂತಿ, ಅಖಂಡ ಕರ್ನಾಟಕ ಬಂದ್. ಇಡೀ ರಾಜ್ಯ ಎಲ್ಲ ಕಡೆ ಒಂದೇ ಕೂಗು, ಒಂದೇ ಕೂಗು, ಬೆಳಗಾವಿ ಅವಿಭಾಜ್ಯ ಅಂಗ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಇದಕ್ಕಾಗಿ ನಾವು 4ನೇ ತಾರೀಕು ಎಲ್ಲ ಕನ್ನಡ ಪರ ಸಂಘಟನೆಗಳ ಸುದ್ದಿ ಕೊಡಬಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ನಾವು ಕರಿತೀವಿ. ಇವತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಬರಬೇಕಾಗಿತ್ತು, ಬಂದಿಲ್ಲ. ಶಿವರಾಮೇಗೌಡರು ಬರಬೇಕಾಗಿತ್ತು, ಬಂದಿಲ್ಲ. ನಾರಾಯಣ ಗೌಡರನ್ನು ಕರಿತೀನಿ ನಾನು. ಅದಲ್ಲೇನು ಇಲ್ಲಿ ಇದೇನು ನಮ್ಮನೆ ಮದುವೆ ಏನಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡೋಣ, ಒಟ್ಟಾಗಿ ಯುದ್ಧ ಮಾಡೋಣ. ಅದರಿಂದ ಈ ಹೋರಾಟ ಕರ್ನಾಟಕ ಇತಿಹಾಸದಲ್ಲಿ ಎಂದೂ ನಡೆದಿರಬಾರ್ದು. ಈ ಹೋರಾಟವೇ ನಮ್ಮ ಸರ್ಕಾರ ಬರೋದು. ಚಂದ್ರಿಕೆ ಒದ್ದಾಡ್ತಾ ಇದ್ದೀರಿ ನೀವು, ಯಾವ ಪಾರ್ಟಿ?
ಯಾಕೆಂದರೆ ನಿಮಗೆ ಕೊಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದರಿಂದ ಹೋರಾಟ ಇವತ್ತು ನಿಮ್ಗೆ ಹೇಳ್ತೀನಿ, ಇಡೀ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಸಮಗ್ರ ಕನ್ನಡಿಗರು ಬೆಳವಣಿಗೆಗಾಗಿ ಕರ್ನಾಟಕದ ಉದ್ದಗಲಕ್ಕೂ ನಿಲ್ಲೇಬೇಕು. 4ನೇ ತಾರೀಕು ರಣಕಾಳೆ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. 4ನೇ ತಾರೀಕಲ್ಲ, ಅಲ್ಲಲ್ಲ, 4ನೇ ತಾರೀಕು ಕರ್ನಾಟಕ ಬಂದಲ್ಲ, 4ನೇ ತಾರೀಕು ಸಮಗ್ರ ಕನ್ನಡಿಗರ ಮೇಳ ಸಭೆ. ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಬಂದ್ ಕರೆ ಕೊಡ್ತೀವಿ. ಬೆಳಗಾವಿಗಾಗಿ ಎಂದೆಂದು ನಮ್ಮ ಕೊನೆಯ ಒಂದು ತೊಟ್ಟು ರಕ್ತ ಇರುವವರೆಗೂ ಬೆಳಗಾವಿಗಾಗಿ ಹೋರಾಟ ಮಾಡ್ತೇವೆ. ನಾವು ಅವತ್ತು ನಿಲ್ತೀವಿ. ಬಂದಿನ ನಾವು ಬೆಳಗಾವಿಲಿ ಇರ್ತೀವಿ, ಬೆಂಗಳೂರಲ್ಲ. ಬಂದಿನ ನಾವು ಬೆಳಗಾವಿ ಬರ್ತೀವಿ. ಆವತ್ತು ಭಾರಿ ಭಾರಿ ಹೋರಾಟ, ಬೀದಿಯಲ್ಲಿ ಮೆರವಣಿಗೆ, ರಸ್ತೆಯಲ್ಲಿ ಮೆರವಣಿಗೆ, ಇದು ನಡಿಬೇಕಾಗುತ್ತೆ. ಇದಕ್ಕೆ ನಾವು ತಯಾರಾಗಿದ್ದೀವಿ. ಇಲ್ಲಿ ಅಲ್ಮಿಡಿ ಶಾಸನ, ಇದೊಂದು ಐತಿಹಾಸಿಕವಾದಂಥ ಕನ್ನಡಿಗರ ಮೊದಲನೇ ಶಾಸನ. ನನಗೆ ಆ ಶಾಸನಕ್ಕೆ ಹಾಲನ್ನು ಉಯ್ತಾ ಇದ್ದರೆ ನನ್ನ ಗಂಟ್ಲಿಗೆ ಹಾಲು ಉಯ್ದಂಗಿತ್ತು. ಅಷ್ಟು ಸಂತೋಷ. ನಾನೇ ಕುಡಿತಾ ಇದ್ದೀನಿ, ಸತ್ಯ ನಾನೇ ನನ್ನ ಮೈ ಮೇಲೆ ಅರ್ಧ ಹಾಲು ಬಿದ್ದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಹಾಲು ಕನ್ನಡದ ಹಾಲು, ಕನ್ನಡದ ಹಾಲು, ಕನ್ನಡದ ಶಕ್ತಿ ಹಾಲು, ಮೊದಲನೇ ಶಾಸನದ ಹಾಲು. ಆ ದೃಷ್ಟಿಯಿಂದ ಈ ನಮ್ಮ ಹೋರಾಟಕ್ಕೆ ಸಾಹಿತಿಗಳು, ಬರಹಗಾರರು ಎಲ್ಲರೂ ನಿಲ್ಲಬೇಕು. ಇಡೀ ರಾಜ್ಯದ ಯಾವುದು ಹೇಳ್ತೀನಿ ನಿಲ್ಲಬೇಕು. ಮತ್ತು ಸಿನಿಮಾ ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡಬೇಡಿ, ಅವರೂ ಬರಬೇಕು. ಎಲ್ಲಕ್ಕಿಂತ ನಾನು ಭಾಳ ಗೌರವ ಕೊಡೋದು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ. ಭಾಳ ದೊಡ್ಡ ವ್ಯಕ್ತಿ, ಬೆಳಗಾವಿಗೆ ತಕ್ಕಂತೆ ಒಳ್ಳೆ ಹಬ್ಬಕ್ಕೆ ತಕ್ಕಂತೆ ಹೆಣ್ಣು ಮಕ್ಕಳು ಸೀರೆ ಉಡ್ತಾರಲ್ಲ, ಹಂಗೆ ಬೆಳಗಾವಿಗೆ ತಕ್ಕಂತೆ ಅದ್ಭುತವಾದಂಥ ಒಬ್ಬ ಜಿಲ್ಲಾಧಿಕಾರಿಯವರು ಬಂದಿದ್ದಾರೆ. ಅವ್ರನ್ನ ಹಿಂದೇನೂ ನಾನು ನೋಡಿದ್ದೆ, ಒಳ್ಳೆಯ ಜಿಲ್ಲಾಧಿಕಾರಿ. ಅವರನ್ನು ನಾನು ತೀವ್ರ ಪ್ರೀತಿಯಿಂದ ಅಭಿನಂದಿಸ್ತೇನೆ. ನೋಡೋಣ, ಹೇಳಿ. ಮಹಾನಗರ ಪಾಲಿಕೆ ಒಂದು ಠರಾವ್ ಮಾಡಿದ್ದಾರೆ. ಏನಂದ್ರೆ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದರಂತೆ ನೋಡ್ಕೊಳ್ತೀವಿ. ಅಂದ್ರೆ ಜಂಟನ್ನ ಸರ್ಕಾರಕ್ಕೆ ಅಂಗಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸರ್ಕಾರದ ಮೇಲೆ ನಾವು ಮಾಡ್ತಾ ಇರ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ಸರ್ಕಾರದ ಜೊತೆ. ಈಗ ಎರಡೇ ಪ್ರಶ್ನೆ ಇನ್ನು ನಾನು ಹೇಳ್ತೀನಿ. ಅವರು ಹೇಳೋದ ವಿಚಾರದಲ್ಲಿ ಒಂದನೇದು, ಸರ್ಕಾರಕ್ಕೂ ನಾವು ಮಾತಾಡ್ತೀವಿ, ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಸಿದ್ದರಾಮಯ್ಯನವರೇ, ಏನಿದು ಹುಡುಗಾಟ ಅಂತ ಅವ್ರಿಗೂ ಮಾತಾಡಿ ಕೂಡಲೇ ನೀವು